ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೈನ್. ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ಮೀಶೋ ಪ್ರಾಡಕ್ಟ್ ಮತ್ತು ಮಗಂದು ಗ್ರ್ಯಾಜುಯೇಷನ್ ಡೇ ಹಾಗೆ ಪಂಪ್ಕಿನ್ ಪಲ್ಯ ರೆಸಿಪಿ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ಯಾವಾಗಲೂ ಆರ್ಟಿಫಿಷಿಯಲ್ ಇಯರಿಂಗ್ಸ್ ಹಾಕೋದೇ ಇಲ್ಲ, ಯಾಕಂದರೆ ನನ್ನ ಕಿವಿಗೆ ಅದು ಆಗಬರಲ್ಲ, ಗಾಯ ಆಗಿಬಿಡುತ್ತೆ. ಹಾಗಾಗಿ ನಾನು ಜಾಸ್ತಿ ಏನೂ ತೊಗೊಳ್ತಾ ಇರಲಿಲ್ಲ. ಬಟ್ ಇತ್ತೀಚೆಗೆ ಅಟ್ಲೀಸ್ಟ್ 1-2 ಅವರ್ಸ್ ಈ ಥರ ಫಂಕ್ಷನ್ಗಳಿಗೆ ಹಾಕ್ಬೋದು ಅಂತ ತೊಗೊಳ್ತಾ ಇದ್ದೆ. ಅದರಲ್ಲಿ ಈ ಥರ ಬಾಕ್ಸಲ್ಲಿ ಎಲ್ಲನೂ ಮಿಕ್ಸ್ ಮಾಡಿ ಹಾಕಿಟ್ಟು ಕೆಲವೊಂದಷ್ಟು ಇಯರಿಂಗ್ಸ್ ಮುರಿದೋಗ್ಬಿಟ್ಟಿದೆ. ತುಂಬಾ ಬೇಜಾರಾಗ್ತಾಯಿತ್ತು. ಸೊ ಈ ಥರ ಇಯರಿಂಗ್ಸ್ ಎಲ್ಲ ಅಷ್ಟೊಂದು ಎಲ್ಲಿ ಸಪ್ರೇಟಾಗಿ ಬಾಕ್ಸ್ ಮಾಡಿಡೋದಕ್ಕೆ ಆಗುತ್ತೆ ಅಂತ ನೋಡ್ತಾ ಇರಬೇಕಾದ್ರೆ ಮೀಶೋದಲ್ಲಿ ನನಗೊಂದು ಬಾಕ್ಸ್ ನೋಡಿದೆ, ತುಂಬಾ ಇಷ್ಟ ಆಯಿತು. ಆರ್ಡರ್ ಕೂಡ ಮಾಡಿ ತರಿಸ್ಕೊಂಡೆ. ಜಸ್ಟ್ 171 ರುಪೀಸಿಗೆ ಬೆಸ್ಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ತುಂಬ ಪೇರ್ ಆಫ್ ಇಯರಿಂಗ್ಸ್ ಅದರಲ್ಲಿ ಹಿಡ್ಸತ್ತೆ. ಇದನ್ನು ನೀವು ಯಾರಿಗಾದ್ರೂ ಗಿಫ್ಟ್ ಮಾಡೋದಕ್ಕೂ ಕೂಡ ಇದನ್ನು ಪರ್ಚೇಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಇದು ಯಾವುದೇ ರೀತಿ ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ, ನಾನು ಪರ್ಸ್ನಲಾಗಿ ನಾನು ತರಿಸ್ಕೊಂಡಾಗ ನಂಗೆ ಇಷ್ಟ ಆಯಿತು, ಹಾಗಾಗಿ ಶೇರ್ ಮಾಡ್ತಾ ಇದ್ದೀನಿ. ಕಾಲೇಜ್ಗೆ ಅಥವಾ ಆಫೀಸ್ ಹೋಗ್ತಾ ಇರೋ ಗರ್ಲ್ಸಿಗೆ ಅಥವಾ ಲೇಡೀಸಿಗಾಗಿರ್ಬೋದು ತುಂಬಾ ಯೂಸ್ಫುಲ್ ಆಗುತ್ತೆ. ಇಯರಿಂಗ್ಸ್ ಅಂತ ಅಲ್ಲ, ಚಿಕ್ಕ ಪುಟ್ಟ ಏನೇ ನಿಮ್ಮ ಜ್ಯುವೆಲ್ರಿ ಐಟಮ್ಸ್ ಇದ್ದರೂ ಕೂಡ ಇದರಲ್ಲಿ ಹಾಕಿಡ್ಕೋಬೋದು. ಇದರಲ್ಲಿ ಪಾರ್ಟಿಷನ್ ಮಾಡೋದಕ್ಕೆ ಈ ಥರ ಸ್ಮಾಲ್ ಸ್ಟ್ರಿಪ್ಸ್ ಕೂಡ ಕೊಟ್ಟಿದ್ದಾರೆ. ನಮ್ಗೆ ಬೇಕಂದರೆ ಹಾಕ್ಬೋದು. ಜಾಸ್ತಿ ಸ್ಪೇಸ್ ಬೇಕು ಅಂದರೆ ಅದನ್ನು ತೆಗೆದ್ರೆ ನಮಗೆ ಸ್ವಲ್ಪ ಜಾಸ್ತಿ ಸ್ಪೇಸ್ ಸಿಗುತ್ತೆ. ಅದರಲ್ಲೂ ಕೂಡ ನಾವು ಆರಾಮಾಗಿ ಈ ಥರ ಚಿಕ್ಕ ಪುಟ್ಟ ಐಟಮ್ಸ್ಗಳನ್ನು ಜೋಡಿಸಿಡ್ಕೋಬೋದು. ಮೀಶೋದಲ್ಲಿ ಯಾವಾಗಲೂ ಆರ್ಡರ್ ಮಾಡಬೇಕಾದ್ರೆ ಪ್ರಾಡಕ್ಟ್ ಕೆಳಗಡೆ ಅಂದರೆ ಪ್ರೈಸ್ ಎಲ್ಲ ಆದಮೇಲೆ ಅದ್ರ ಪಕ್ಕದಲ್ಲಿ ಅಂತ ಬರೆದ್ಬಿಟ್ಟು ಟ್ರಸ್ಟೆಡ್ ಅಂತ ಸಿಂಬಲ್ ಇದ್ದರೆ ಮಾತ್ರ ಆ ಥರದ ಪ್ರಾಡಕ್ಟ್ನ ಆರ್ಡರ್ ಮಾಡಿ. ಅದ್ರ ಜೊತೆಗೆ ರಿವ್ಯೂಸಲ್ಲಿ ರಿಯಲ್ ಇಮೇಜಸ್ನ ಶೇರ್ ಮಾಡಿರ್ತಾರೆ, ಅದನ್ನು ಕೂಡ ಮೇಯ್ನಾಗಿ ಚೆಕ್ ಮಾಡಬೇಕಾಗತ್ತೆ. ಹಾಗೆ ಕ್ಯಾಶ್ ಆನ್ ಡೆಲಿವರಿ ಎಲ್ಲದಕ್ಕೂ, ಅಂದರೆ ಬರೀ ಡ್ಯಾಮೇಜ್ ಪೀಸ್ಗಲ್ದೇ ಎಲ್ಲ ಥರದ ಐಟಮ್ಗೂ ರಿಟರ್ನ್ ಇದೆಯಾ ಅಂತ ನೋಡಬೇಕು. ರಿಟರ್ನ್ ಪಾಲಿಸಿ ಇರ್ತಕ್ಕಂಥ ಪ್ರಾಡಕ್ಟ್ ಮಾತ್ರನೇ ಚೂಸ್ ಮಾಡಿ. ಅದ್ರ ಜೊತೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಇರಬೇಕು. ಅಂಥದನ್ನು ಚೂಸ್ ಮಾಡಿ ಯಾವಾಗಲೂ ಆರ್ಡರ್ ಮಾಡಿದ್ರೆ ನಿಮಗೆ ಕರೆಕ್ಟಾಗಿರ್ತಕ್ಕಂಥ ಪ್ರಾಡಕ್ಟ್ನ ಡೆಲಿವರಿ ಮಾಡ್ತಾರೆ. ಸೊ ಇವಾಗ ಒಂದೊಂದಾಗಿ ಅರೇಂಜ್ ಮಾಡ್ತಾ ಹೋಗೋಣ ಬನ್ನಿ.
ಅದಾದಮೇಲೆ ನಾನು ಈ ಥರ ಕಾಬೂಲ್ ಕಡಲೆನ ರಾತ್ರಿ ನೆನೆಸಿಟ್ಬಿಟ್ಟು ಬೆಳಗ್ಗೆ ಕುಕ್ಕರಲ್ಲಿ ಒಂದು 2ರಿಂದ 3 ವಿಷಲ್ ಹೊಡ್ಸ್ಕೊಂಡ್ರೆ ಇದು ಚೆನ್ನಾಗಿ ಬೇಯುತ್ತೆ. ಇದರಲ್ಲಿ ಎರಡೆರಡು ಥರ ಡಿಶಸ್ನ ಒಂದೇ ಸಲ ಮಾಡ್ಕೋಬೋದು. ಒಂದು ಸಲಾಡ್ ಮಾಡ್ಬೋದು, ಜೊತೆಗೆ ಗ್ರೇವಿ ಕೂಡ ಮಾಡ್ಕೋಬೋದು. ಬೇಯಿಸ್ಕೊಂಡು ಆದಮೇಲೆ ಇದನ್ನು ಒಂದು ಬೌಲಿಗೆ ತೆಗ್ದಿಟ್ಕೋತಾ ಇದ್ದೀನಿ. ಸಲಾಡ್ಗೆ ಎಷ್ಟು ಬೇಕೋ ಅಷ್ಟು. ಅದಕ್ಕೆ ನಿಮ್ಗೆ ಯಾವ ಐಟಮ್ ಅಂದರೆ ಯಾವ ತರಕಾರಿ ಅವೈಲಬಲ್ ಇದೆ ಅದನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವೀಟ್ ಕಾರ್ನ್, ಕ್ಯಾರೆಟ್, ಟೊಮ್ಯಾಟೊ ಹಾಗೆ ಸೌತೆಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಬಳಸ್ತಾ ಇದ್ದೀನಿ. ಜೊತೆಗೆ ಟೇಸ್ಟಿಗೆ ನಿಂಬೆಹಣ್ಣಿನ ರಸ ಹಾಗೆ ಪೆಪ್ಪರ್ ಪೌಡರ್ ಕೂಡ ಹಾಕ್ಕೋಬೋದು. ಮತ್ತು ಆರಿಗ್ಯಾನೋ ಬರುತ್ತಲ್ವ ಪಿಜ್ಜಾ ಟಾಪಿಂಗ್, ಅದನ್ನು ಕೂಡ ಹಾಕ್ಕೋಬೋದು. ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕ್ಕೋಬೋದು, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈ ಥರ ಚಿಕ್ಪಿ ಸಲಾಡಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದೇ ಥರ ಸಲಾಡ್ ಬರೀ ತರಕಾರಿಯಿಂದ ಮಾಡ್ಕೋಬೋದು, ಹಾಗೆ ಹೆಸರು ಕಾಳಿಂದ ಮಾಡ್ಕೋಬೋದು, ಮತ್ತು ಕಿಡ್ನಿ ಬೀನ್ಸಿಂದ ಕೂಡ ಮಾಡ್ಕೋಬೋದು. ಸೊ ಇವಾಗ ಪಂಪ್ಕಿನ್ ಪಲ್ಯ ಯಾವ ರೀತಿ ಮಾಡೋದು ನೋಡೋಣ. ಇದಕ್ಕೆ ನಾನು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಇದಿಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಕೊಬ್ಬರಿ ತುರಿ ಇತ್ತು ಅಂದರೆ ಅದನ್ನು ರೆಡಿ ಮಾಡಿ ಇಟ್ಕೊಳ್ಳಿ, ಅಥವಾ ಕೊಬ್ಬರಿನ ಈ ಥರ ಕಟ್ ಮಾಡಿ ನೀರು ಹಾಕ್ತೇನೆ ಹಾಗೆ ಡ್ರೈ ಗ್ರೈಂಡ್ ಮಾಡಿದ್ರೆ ಕೊಬ್ಬರಿ ತುರಿ ಥರ ನಮಗೆ ಸಿಗತ್ತಲ್ವ, ಸೊ ಅದನ್ನು ಕೂಡ ಹಾಕ್ಬೋದು. ಇವಾಗ ದೋಸೆಗಾಗಿರ್ಬೋದು, ಚಪಾತಿಗೆ ಈ ಪಂಪ್ಕಿನ್ ಪಲ್ಯ ತುಂಬಾ ಚೆನ್ನಾಗಾಗುತ್ತೆ. ಸೇಮ್ ಆಲೂಗಡ್ಡೆ ಪಲ್ಯ ಯಾವ ರೀತಿ ಮಾಡ್ತೀವಿ ಅದೇ ಥರ ಇದನ್ನು ಮಾಡೋದು. ಹಾಗೆ ಟೇಸ್ಟ್ ಕೂಡ ಅದೇ ಥರ ಇರುತ್ತೆ. ಬಟ್ ಇದರಿಂದ ಆಲೂಗಡ್ಡೆಗಿಂತ ಜಾಸ್ತಿನೇ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತಲೇ ಹೇಳ್ಬೋದು. ಇದನ್ನು ಸಿಹಿ ಕುಂಬಳಕಾಯಿ ಅಥವಾ ಪರಂಗಿಕಾಯಿ ಅಂತ ಏನೋ ಕರೀತಾರೆ ಅನಿಸುತ್ತೆ. ಸೊ ಈ ಪಂಪ್ಕಿನಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ತರಕಾರಿ ಅಂಗಡಿಲಿ, ಮಾರ್ಕೆಟಲ್ಲಿ ಎಲ್ಲ ಕಡೆ ಸಿಗುತ್ತೆ. ಹಾಗೆ ನೀವು ಫುಲ್ ತೊಗೋಬೇಕು ಅಂತೇನಿಲ್ಲ. ನೀವು ಮನೇಲಿ ಜಾಸ್ತಿ ಜನ ಇಲ್ಲ ಅಂದರೆ ಅರ್ಧ ಮತ್ತು ಅದರಲ್ಲಿ ಅರ್ಧ ಕಾಲು ಭಾಗ ಕೂಡ ಅಂಗಡಿನಲ್ಲಿ, ತರಕಾರಿ ಅಂಗಡಿಯಲ್ಲಿ ಕಟ್ ಮಾಡಿ ಕೊಡ್ತಾರೆ. ಸೊ ನಮ್ಗೆ ಎಷ್ಟು ಬೇಕೋ ಅಷ್ಟು ತಂದು ಮಾಡ್ಕೋಬೋದು. ಹಾಗೆ ಇದರಿಂದ ಸೂಪ್ ಕೂಡ ಮಾಡ್ಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ, ಹೆಲ್ದಿ ಕೂಡ. ಅದ್ರ ರೆಸಿಪಿ ಕೂಡ ನಾನು ಆಲ್ರೆಡಿ ಶೇರ್ ಮಾಡಿದ್ದೆ. ಯಾರೆಲ್ಲ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ ನೋಡಿ. ಸೊ ಇವಾಗ ಪಂಪ್ಕಿನ್ ಸಿಪ್ಪೆ ಎಲ್ಲ ತೆಗೆದು ಅದ್ರ ಒಳಗಡೆ ಇರ್ತಕ್ಕಂಥ ಬೀಜ ಮತ್ತು ತಿರುಳನ್ನು ಎಲ್ಲ ತೆಗೆದ್ಬಿಟ್ಟು ಒಂದು ಸಲ ವಾಶ್ ಮಾಡಿಕೊಂಡು ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇದು ಬೇಯೋದಕ್ಕೂ ಕೂಡ ತುಂಬ ಟೈಮ್ ತೊಗೊಳ್ಳೋದಿಲ್ಲ, ತುಂಬ ಬೇಗನೆ ಬೆಂದ್ಬಿಡುತ್ತೆ. ಕುಕ್ಕರಲ್ಲಿ ಹಾಕಿ ವಿಷಲ್ ಓಡಿಸ್ಬೇಕು ಆ ಥರ ಏನಿಲ್ಲ, ಡೈರೆಕ್ಟಾಗಿ ಪ್ಯಾನಲ್ಲಿ ಮಾಡ್ಕೋಬೋದು. ಇವಾಗ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ ಹಾಗೆ ಕಡಲೆಬೇಳೆನ ಹಾಕೋಣ. ಕಡಲೆಬೇಳೆ ಎಲ್ಲ ಸ್ವಲ್ಪ ಕೆಂಪಗಾಗ್ತಿದೆ ಅನ್ನುವಾಗ ಇದಕ್ಕೆ ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು, ಈರುಳ್ಳಿ ಇದಿಷ್ಟನ್ನು ಹಾಕಿ ಈರುಳ್ಳಿ ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಆಗಬೇಕಾಗತ್ತೆ. ಈರುಳ್ಳಿ ಎಲ್ಲ ಇನ್ನೇನು ಕೆಂಪಗಾಗ್ತಿದೆ ಅನ್ನುವಾಗ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಕುಂಬಳಕಾಯಿನ ಆ್ಯಡ್ ಮಾಡಿ ಇದನ್ನು ಚೆನ್ನಾಗಿ ಒಂದು 2ರಿಂದ 3 ನಿಮಿಷಗಳ ಕಾಲ ಇದೇ ಥರ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಇದಕ್ಕೆ ಅರ್ಧ ಲೋಟದಷ್ಟು ನೀರು ಹಾಕಿ ಒಂದು ಪ್ಲೇಟ್ ಕವರ್ ಮಾಡಿ 5ರಿಂದ 6 ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಪಂಪ್ಕಿನ್ ಚೆನ್ನಾಗಿ ಮೆತ್ತಗೆ ಬೆಂದಿರುತ್ತೆ. ಇದಕ್ಕೆ ಇವಾಗ ನಾನು ಆಗಲೇ ಹೇಳಿದಾಗೆ ಕೊಬ್ಬರಿ ತುರಿ ಅಥವಾ ಈ ಥರ ಕೊಬ್ಬರಿನ ನೀರು ಹಾಕ್ತೇನೆ ಹಾಗೆ ಡ್ರೈ ಆಗಿ ಗ್ರೈಂಡ್ ಮಾಡ್ಕೊಂಡಿರೋದನ್ನು ಹಾಕಿ ನಿಂಬೆಹಣ್ಣಿನ ರಸ ಹಾಗೆ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಆ್ಯಡ್ ಮಾಡಿ 1-2 ನಿಮಿಷ ಇದನ್ನು
ಫ್ರೈ ಮಾಡಿಕೊಂಡ್ರೆ ಸಾಕು. ಕೊನೆಯದಾಗಿ ಅರಿಶಿನ ಪುಡಿ ಅರ್ಧ ಟೀ ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಪಂಪ್ಕಿನ್ ಪಲ್ಯ ರೆಡಿ ಆಗುತ್ತೆ. ದೋಸೆಗಂತೂ ಸಖತ್ ಕಾಂಬಿನೇಷನ್, ತುಂಬ ಚೆನ್ನಾಗಿ ಟೇಸ್ಟ್ ಆಗುತ್ತೆ. ಹಾಗೆ ಹೆಲ್ತ್ ಕೂಡ ತುಂಬಾ ಒಳ್ಳೆಯದು, ಮಾಡೋದಕ್ಕೂ ಕೂಡ ತುಂಬಾ ಸುಲಭ. ಆಲೂಗಡ್ಡೆ ತಿನ್ನೋ ಬದಲು ಈ ಥರ ಪಂಪ್ಕಿನ್ನ ತಿನ್ಬೋದು. ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿರೋದ್ರಿಂದ ಟೇಸ್ಟ್ ಕೂಡ ಸ್ವೀಟ್ ಅನಿಸ್ತಾ ಇರೋದಿಲ್ಲ. ಸೇಮ್ ಆಲೂಗಡ್ಡೆ ಪಲ್ಯ ಯಾವ ರೀತಿ ಇರುತ್ತೆ ಅದೇ ಥರ ಟೇಸ್ಟ್ ಕೊಡುತ್ತೆ ಇದೂ ಕೂಡ. ಸೊ ಸಖತ್ ಈಸಿ ಹಾಗೆ ಹೆಲ್ದಿಯಾಗಿರ್ತಕ್ಕಂಥ ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಇದನ್ನು ಬ್ರೇಕ್ಫಾಸ್ಟ್ ಹಾಗೆ ಲಂಚ್ ಬಾಕ್ಸ್ಗೂ ಸಹ ಇಡ್ಬೋದು. ರಾತ್ರಿ ಊಟಕ್ಕೂ ಕೂಡ ಚಪಾತಿಗೆ ಇದನ್ನು ಸೈಡ್ ಡಿಶ್ ಆಗಿ ಮಾಡ್ಕೋಬೋದು ಅಂತ ಹೇಳ್ತಾ, ನೀವು ಕೂಡ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಮಕ್ಕಳಿಗೆ ದೋಸೆ ಮಾಡಿಕೊಡ್ತಾ ಇದ್ದೆ. ದೋಸೆ ಮಾಡಿದಾಗೆಲ್ಲ ಈ ಥರದ್ದು ಒಂದು ಪಿಜ್ಜಾ ದೋಸೆ ಕೇಳ್ತಾರೆ, ತುಂಬಾ ಇಷ್ಟ ಆಗುತ್ತೆ. ಸೊ ದೊಡ್ಡ ದೋಸೆಯಲ್ಲಿ ಮಾಡೋದಕ್ಕಿಂತ ಈ ಥರ ಚಿಕ್ಕ ದೋಸೆಯಲ್ಲಿ ಪಿಜ್ಜಾ ದೋಸೆ ಅಂತ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಸೊ ಇವಾಗ ನಾನು ಚೀಸ್ ಅಪ್ಲೈ ಮಾಡ್ತಾ ಇದ್ದೀನಿ. ನೀವು ಸ್ಲೈಸ್ ಚೀಸ್ ಕೂಡ ಬಳಸ್ಬೋದು, ಹಾಗೆ ಅದನ್ನು ಗ್ರೇಟ್ ಮಾಡಿ ಬಳಸಿರ್ತಕ್ಕಂಥ ಚೀಸ್ ಕೂಡ ಬಳಸ್ಬೋದು, ಅಥವಾ ಈ ಥರ ಪೇಸ್ಟ್ ಚೀಸ್ ಕೂಡ ಬಳಸ್ಬೋದು. ಅದಕ್ಕೆ ನಾನು ಮಯೋನೀಸ್ ಮತ್ತು ಕೆಚಪ್ನ ಹಾಕಿ ಈ ಥರ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ನಿಮ್ಮ ಮಕ್ಕಳು ಈರುಳ್ಳಿ ತಿಂತಾರೆ ಅಂದರೆ ಈರುಳ್ಳಿ, ಟೊಮೆಟೊ, ಕ್ಯಾಪ್ಸಿಕಮ್ ಎಲ್ಲ ಹಾಕ್ಬೋದು. ನಮ್ಮ ಮಕ್ಕಳು ಅದು ಯಾವ ತರಕಾರಿನೂ ತಿನ್ನಲ್ಲ, ಹಾಗಾಗಿ ನಾನು ಸ್ವೀಟ್ ಕಾರ್ನ ಹಾಕ್ತಾ ಇದ್ದೀನಿ. ಅಂದರೆ ಪಲಾವ್, ಉಪ್ಪಿಟ್ಟು ಅದರಲ್ಲೆಲ್ಲ ತರಕಾರಿ ತಿಂತಾರೆ, ಬಟ್ ಈ ಥರ ಸಪ್ರೇಟಾಗಿ ದೊಡ್ಡಕ್ಕೆ ಹೆಚ್ಚಿರ್ತಕ್ಕಂಥದ್ದು ಬಾಯಿಗೆ ಸಿಗ್ತಾ ಇದೆ ಅಂದರೆ ಅವರು ತಿನ್ನೋದಕ್ಕೆ ಇಷ್ಟಪಡಲ್ಲ. ಲಾಸ್ಟಲ್ಲಿ ಇದಕ್ಕೆ ಪಿಜ್ಜಾ ಸ್ಪ್ರಿಂಕಲ್ ಅಂತಲೇ ಸಿಗುತ್ತೆ, ಅದಿಲ್ಲ ಅಂದರೆ ಚಿಲ್ಲಿ ಫ್ಲೇಕ್ಸ್ ಅಥವಾ ಆರಿಗ್ಯಾನೋ ಇದೆರಡು ಹಾಕಿದ್ರೂ ಸಾಕು. ಸ್ಮಾಲ್ ಪಿಜ್ಜಾ ಮಕ್ಕಳಿಗೆ ರೆಡಿ ಆಗುತ್ತೆ. ಆಚೆ ಕಡೆಯಿಂದ ತರಿಸೋ ಬದಲು ಕ್ವಿಕ್ಕಾಗಿ ಮನೆಯಲ್ಲೇ ಈ ಥರ ಪಿಜ್ಜಾ ಮಾಡಿಕೊಡ್ಬೋದು. ಹಾಗೆ ರೀಸೆಂಟಾಗಿ ಒಂದು ಶಿವಮೊಗ್ಗದಲ್ಲಿ ಕೃಷಿ ಮೇಳ ನಡೀತಾ ಇತ್ತು, ಅಲ್ಲಿ ಒಂದು ಈ ಥರ ಏರ್ ಫ್ರೈಯರ್ ತೊಗೊಂಡಿದ್ದು. ಇದರಲ್ಲಿ ಸ್ನ್ಯಾಕ್ ಐಟಮ್ ಎಲ್ಲ ವಿತೌಟ್ ಆಯಿಲ್ ಫ್ರೈ ಮಾಡ್ಬೋದು ಅಂತೇಳಿ ತೊಗೊಂಡು ಅದನ್ನು ಯಾವ ರೀತಿ ಬರುತ್ತೆ ಅಂತ ಟ್ರೈ ಮಾಡ್ತಾ ಇದ್ದೆ. ಸೊ ಅದ್ರ ಕ್ಲಿಪ್ಪಿಂಗ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹೌದು, ಕರೆಂಟಲ್ಲಿ ಬಿಸಿ ಮಾಡ್ಕೊಂಡು ತಿಂದಿದ್ದನ್ನು, ಅಂದರೆ ಕರೆಂಟಲ್ಲಿ ಬಿಸಿ ಮಾಡ್ಕೊಂಡಿರೋದನ್ನು ತಿನ್ನಬಾರ್ದು, ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಬಟ್ ಯಾವಾಗಲೂ ಕರೆದಿರೋದೇ ತಿನ್ನೋದಕ್ಕಿಂತ ಆವಾಗವಾಗ ನಾವು ಈ ಥರದ ಫುಡ್ಡೆಲ್ಲ ಡೈಲಿ ಅಂತೂ ತಿನ್ನೋದಿಲ್ಲ, ಆವಾಗವಾಗ ಅಪರೂಪಕ್ಕೆ ತಿಂಗಳಿಗೆ ಒಂದ್ಸಲ ಅಥವಾ 2-3 ತಿಂಗಳಿಗೆ ಒಂದ್ಸಲ ಈ ಥರ ಮಾಡ್ಕೊಂಡು ತಿನ್ನೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ನನ್ನ ಒಪಿನಿಯನ್. ಒಬ್ಬೊಬ್ಬರಿಗೆ ಒಂದೊಂದು ಒಪಿನಿಯನ್ ಡಿಫ್ರೆಂಟ್ ಆಗಿರುತ್ತೆ. ಸೊ ನೀವು ಕೂಡ ಈ ಥರದ್ದು ಬಳಸ್ತಾ ಇದ್ದರೆ ಏನಾದರೂ ಸೈಡ್ ಎಫೆಕ್ಟ್ ಆಗಿದ್ದರೆ ಅಥವಾ ಇದರಿಂದ ಏನು ಸೈಡ್ ಎಫೆಕ್ಟ್ಸ್ ಇದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ, ಅಥವಾ ಬೆನಿಫಿಟ್ಸ್ ಕೂಡ ಯಾವ ರೀತಿ ಇದೆ ಅನ್ನೋದನ್ನು ಕೂಡ ನೀವು ತಿಳಿಸ್ಬಹುದು. ಈ ಥರ ಫ್ರೈ ಆರ್ಮ್ಸ್ ಎಲ್ಲ ನಾವು ಇದರಲ್ಲೇ ಏರ್ ಫ್ರೈ ಮಾಡ್ಕೋಬಹುದು. ಇದು ಕೂಡ ಸ್ಪಾನ್ಸರ್ಡ್ ಅಲ್ಲ, ನನಗೆ ಶೇರ್ ಮಾಡಬೇಕು ಅಂತ ಅನಿಸ್ತು, ಅದು ಹಾಗಾಗಿ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಇದನ್ನು ತಗೊಳ್ಳೇಬೇಕು ಅಂತ ಕೂಡ ನಾನು ಪ್ರಮೋಟ್ ಮಾಡ್ತಾ ಇಲ್ಲ, ಅದು ನಿಮ್ಮ ಇಷ್ಟ. ನಿಮಗೆ ಯೂಸ್ಫುಲ್ ಆಗುತ್ತೆ ಅಂದರೆ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು.
Back straight. Hands on your, a smile on your face. That's better. दरवाजे बंद करो किनारे मिट्टी से बंदी है हवा में लिपके छुड़ाओ सारी With my friends and teachers by my side. I promise to be kind and true. To share, to care in all I do. I will listen, learn and always try to reach for dreams and aim so high. With a happy heart and a curious mind, I'll spread love and always be kind. As I take this step so bright and new, I promise to shine in all I do. Thank you, children. Do not forget your promise. You
ನೋಡಿದ್ರಲ್ವ ಮಕ್ಕಳೆಲ್ಲ ಗ್ರ್ಯಾಜುಯೇಷನ್ ಡೇಗೆ ಸಖತ್ ಕಲರ್ಫುಲ್ಲಾಗಿ ರೆಡಿಯಾಗಿ ಬಂದಿದ್ರು. ಹಾಗೆ ಪೇರೆಂಟ್ಸ್ಗೂ ಕೂಡ ಕಲರ್ ಕೋಡ್ ಇತ್ತು. ಹಾಗೆ ಟೀಚರ್ಸ್ ಕೂಡ ಮಕ್ಕಳಿಗೆ ಸಾಂಗ್ ಎಲ್ಲ ಹೇಳಿ ಸೆಂಡ್ ಆಫ್ ಕೊಟ್ಟರು. UKGಗೆ ಈ ಥರ ಗ್ರ್ಯಾಜುಯೇಷನ್ ಡೇ ಸೆಲೆಬ್ರೇಟ್ ಮಾಡಿದ್ರು. ಇನ್ನು ಯುಗಾದಿ ಹಬ್ಬದ ವಿಡಿಯೋಸ್ ಕೂಡ ಶಾರ್ಟ್ ಆಗಿ ಇದರಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನೀವು ಕೂಡ ಎಲ್ಲರೂ ಯುಗಾದಿ ಹಬ್ಬನ ತುಂಬ ಚೆನ್ನಾಗಿ ಬರ್ಮಾಡ್ಕೊಂಡಿರ್ತೀರಾ ಅನ್ಕೋತೀನಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಅಥವಾ ಸಜೆಷನ್ ಇದ್ದರೆ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿ ಡಿಫ್ರೆಂಟ್ ಆಗಿರೋ ವಿಡಿಯೋ ಜೊತೆ ಕಾನ್ಸೆಪ್ಟ್ ಜೊತೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್.